ಧಿಕ್ಕಾರ ಧಿಕ್ಕಾರ ಬಿಜೆಪಿ ಗವರ್ನಮೆಂಟ್ಗೆ ಧಿಕ್ಕಾರ 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 ಬಿಜೆಪಿ ಗವರ್ನಮೆಂಟ್ಗೆ ಧಿಕ್ಕಾರ ಇಂದು ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇದರ ಉದ್ದೇಶ ಏನು, ಹಾಲಿ ಆಸಾಂನಲ್ಲಿ ಏನು BJP ಸರ್ಕಾರ ಬಂದ ಮೇಲೆ ಒಂದು 8 ದಿನಗಳ ಹಿಂದೆ ಒಂದು ಬುಲ್ಡೇಜರ್ ಕಾರ್ಯಾಚರಣೆಯನ್ನು BJP ಸರ್ಕಾರ RSSನ ಸಿದ್ಧಾಂತದ ಮೂಲಕ ಒಂದು ಕಾರ್ಯಾಚರಣೆಯನ್ನು ಮಾಡ್ತಿದೆ. ಇದನ್ನು ವಿರೋಧಿಸಿ ಹುಬ್ಬಳ್ಳಿಯಲ್ಲಿ ಇಂದು ಪ್ರತಿಭಟನೆಯನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಹಮ್ಮಿಕೊಂಡಿದ್ವಿ. ಇದರ ಉದ್ದೇಶವಿಷ್ಟೇ, ಏನು ಆಸಾಂನಲ್ಲಿ 5,000ಕ್ಕಿಂತ ಮನೆಗಳನ್ನು ಏನು BJP ಸರ್ಕಾರ ಏನು ಹೇಮಂತ್ ಬಿಶ್ವಾ ಏನು CM ಇದ್ದಾರೆ ಅವರ ನೇತೃತ್ವದಲ್ಲಿ ಬುಲ್ಡೇಜರ್ ಕಾರ್ಯಾಚರಣೆ ನಡೆದಿದೆ. ಅದರ ವಿರುದ್ಧವಾಗಿ ಇಂದು ಪ್ರತಿಭಟನೆ, ಇದು ಬರೀ ಪ್ರತಿಭಟನೆಯಲ್ಲ, ಇದೊಂದು ಅಲ್ಲಿಯ ಜನತೆಯ ಒಂದು ಪ್ರತಿರೋಧದ ಒಂದು ಧ್ವನಿಯಾಗಿ ಇಂದು ನಾವು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದು. ಇದು ಏನು ಸಂವಿಧಾನ ಏನು ಹೇಳುತ್ತೆ, ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಇದು ಏನು ಭಾರತದ ಪ್ರಜೆಗಳಿದ್ದಾರೆ ಅವರಿಗೆ ನೀಡಬೇಕಂತ ಹೇಳಿ. ಆದರೆ ಈ BJP ಸರ್ಕಾರ ಇಂದು ಮೂಲಭೂತ ಸೌಕರ್ಯಗಳನ್ನು ನೀಡ್ತಾ ಇಲ್ಲ. ಆಹಾರವಾಗಲಿ, ಉಡುಪಾಗಲಿ, ಮನೆ ಆಗಲಿ, ಶೌಚಾಲಯವಾಗಲಿ, ಶೌಚಾಲಯವಾಗಲಿ ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನು BJP ಸರ್ಕಾರ ನೀಡುವಲ್ಲಿ ವಿಫಲವಾಗಿದೆ. ಇವರು ನೀಡ್ತಾ ಇರೋದೇನು, ಜನವಿರೋಧಿ ನೀತಿಗಳನ್ನು, ಇವರು ನೀಡ್ತಾ ಇರೋದು ಜನವಿರೋಧಿ ಕಾಯ್ದೆಗಳನ್ನು, ಇವರು ನೀಡ್ತಾ ಇರೋದು ಜನವಿರೋಧಿ ಕಾಯ್ದೆಯ ಮೂಲಕ ಜನರಿಗೆ ಬರೀ ಏನು ಒಂದು ಜನರಿಗೆ ಪ್ರಾಬ್ಲಮ್ ಮಾಡುವಂಥ ಬರೀ ಕಾನೂನುಗಳನ್ನು ಮಾತ್ರ ಇವರು ಜಾರಿಗೆ ತರ್ತಾ ಇರೋದು. ಇದನ್ನು ಬಿಟ್ಟು ಬೇರೆ ಏನು ಭಾರತವನ್ನು ಡೆವಲಪ್ ಮಾಡೋದು, ಭಾರತದಲ್ಲಿ ಇರುವಂಥ ನಾಗರಿಕರಿಗೆ ಡೆವಲಪ್ ಮಾಡುವಂಥ ವಿಚಾರಗಳು ಇವರಂತ ಇಲ್ಲ. ಇವರ ವಿಚಾರಣೆ ಒಂದೇ, RSS ಸಿದ್ಧಾಂತದ ಮೂಲಕ ದೇಶವನ್ನು ನಡೆಸಬೇಕು. ಅವರು ಏನು ಹೇಳ್ತಾ RSSನ ಸಿದ್ಧಾಂತವೇನಿದೆ, ನಾಗಪುರದ ಸಿದ್ಧಾಂತವೇನಿದೆ, ಅದರ ಮೂಲಕ ದೇಶವನ್ನು ನಡೆಸುವ ಒಂದು ಹುನ್ನಾರವನ್ನು BJP ಸರ್ಕಾರ ಮಾಡ್ತಾ ಇದೆ. ಇದರ ವಿರೋಧಿಸಿ ನಾವು ದೇಶಾದ್ಯಂತ ಪ್ರತಿಭಟನೆಯನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಡೆಸ್ತಾ ಇದ್ದೇವೆ.